ಇವು ವರದಿ ಮಾಡಿರೋದಕ್ಕೆ ಇಂಡಿಯಾ ಫಸ್ಟ್ ನ್ಯೂಸ್ ಅವರಿಗೆ ಧನ್ಯವಾದಗಳು. ಇವು ವರದಿ ಮಾಡಿರೋದಕ್ಕೆ ಇಂಡಿಯಾ ಫಸ್ಟ್ ನ್ಯೂಸ್ ಅವರಿಗೆ ಧನ್ಯವಾದಗಳು. ದಶಕಗಳ ಸಂಕಷ್ಟಕ್ಕೆ ಕೊನೆಗೂ ಮುಕ್ತಿ. ಇದು ಇಂಡಿಯಾ ಫಸ್ಟ್ ಟಿವಿ ಫಲಶ್ರುತಿ. ಎಸ್, ಅದು ದಶಕಗಳಿಂದ ಜನರು ಅನುಭವಿಸುತ್ತಿದ್ದ ಸಂಕಷ್ಟ. ಯಾರಿಗೆ ಹೇಳಿದ್ರೂ ಬಗೆಹರಿಯದ ಸಮಸ್ಯೆಯಾಗಿತ್ತು. ಸ್ಥಳೀಯರು ಅದೆಷ್ಟೋ ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಕಿವಿ ಮೇಲೆ ಹಾಕ್ಕೊಂಡಿರಲಿಲ್ಲ. ಕೊಟ್ಟ ಮನವಿ ಪತ್ರಗಳನ್ನು ಆಫೀಸ್ನ ಯಾವುದೋ ಮೂಲೆಯಲ್ಲಿ ಬಿಸಾಡಿ ಸುಮ್ಮನಾಗ್ತಿದ್ರು. ಸ್ಥಳೀಯ ಜನಪ್ರತಿನಿಧಿಗಳು ಭರವಸೆ ಕೊಡ್ತಿದ್ರು ಹೊರತು ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸ ಮಾಡ್ತಿರ್ಲಿಲ್ಲ. ಮೊನ್ನೆಯಷ್ಟೇ ರಸ್ತೆ ಡಾಂಬರೀಕರಣಗೊಂಡಿದ್ರು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾಗಿತ್ತು. ಇದೀಗ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ಅಧಿಕಾರಿಗಳ ಕಣ್ತೆರೆಸುವಲ್ಲಿ ಯಶಸ್ವಿಯಾಗಿದೆ. ರಸ್ತೆ ಕಿರಿದು ಅನೇಕ ತಿರುವು, ಅಪಘಾತಕ್ಕೆ ಆಹ್ವಾನ. ಆ ಕಡೆ ಕೆರೆ, ಈ ಕಡೆ ಹಳ್ಳ, ಮಿಸ್ ಆದ್ರೆ ಯಮನ ದರ್ಶನ. ರಸ್ತೆ ಅವ್ಯವಸ್ಥೆ ಬಗ್ಗೆ ಇಂಡಿಯಾ ಫಸ್ಟ್ ಟಿವಿ ಅನಾವರಣ. ವೀಕ್ಷಕರೇ, ಇದು HD ಕೋಟೆ ತಾರಕ ಮಾರ್ಗ ರಸ್ತೆ. ಈ ರಸ್ತೆ ಮಾರ್ಗದಲ್ಲಿ ಹಾದು ಹೋಗುವಾಗ ಹೆಗ್ಗಡಾಪುರ ಸಮೀಪ ಹಾಗೂ ನಾಗನಹಳ್ಳಿ ಸಮೀಪ ರಸ್ತೆ ಬದಿ ಕೆರೆಗಳಿವೆ. ಮೊನ್ನೆಯಷ್ಟೇ ರಸ್ತೆ ಡಾಂಬರೀಕರಣ ಕಂಡಿದೆ. ಆದರೆ ಕೆರೆ ಏರಿಯಾಗಳ ಮೇಲೆ ತಡೆಗೋಡೆ ನಿರ್ಮಾಣ ಆಗಿಲ್ಲ. ಅನೇಕ ತಿರುವುಗಳಿಂದ ಕೂಡಿರುವ ಈ ಕೆರೆ ಏರಿಯಾಗಳು ರಸ್ತೆ ಅಪಘಾತಕ್ಕೆ ಕಾರಣವಾಗಿದ್ವು. ಅನೇಕ ಮಂದಿ ಉಸಿರು ಚೆಲ್ಲಿದ್ದಾರೆ. ಅದೆಷ್ಟೋ ಮಂದಿ ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ತೊಂದರೆ ಆಗಿದ್ರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಕೆರೆ ಏರಿಯಾ ಮೇಲೆ ಬ್ಯಾರಿಕೇಡ್ ಹಾಕಿಲ್ಲ, ಸೂಚನಾ ಫಲಕ ಕೂಡ ಹಾಕಿಲ್ಲ. ಹೀಗಾಗಿ ಇಲ್ಲಿ ಓಡಾಡುವ ಜನ ರಸ್ತೆ ಚೆನ್ನಾಗಿದೆ ಅಂತ ಹೇಳಿ ಸ್ಪೀಡ್ ಆಗಿ ಹೋಗಿ ಕೆರೆ ಏರಿಯಾಗಳ ಮೇಲೆ ಬಿದ್ದಿರುವ ಅನೇಕ ಉದಾಹರಣೆಗಳಿವೆ. ಅದೆಷ್ಟೋ ಮಂದಿ ಹಳ್ಳಕ್ಕೆ ಬಿದ್ದಿದ್ದಾರೆ. ಅದೆಷ್ಟೋ ಮಂದಿ ಕೆರೆಗೆ ಬಿದ್ದಿದ್ದಾರೆ. ಮೊನ್ನೆ ಅಷ್ಟೇ ತ್ರಿಚಕ್ರ ಆಟೋ ಒಂದು ಪಲ್ಟಿಯಾಗಿ ಆಸ್ಪತ್ರೆ ಸೇರಿದ್ದಾರೆ. ಇಷ್ಟೆಲ್ಲ ಅನಾಹುತ ಆಗಿದ್ರೂ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ರು. ಈ ಬಗ್ಗೆ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ತಡೆಗೋಡೆ ಇಲ್ಲದೆ ವಾಹನ ಸವಾರರು ಅನುಭವಿಸುತ್ತಿರುವ ಸಂಕಷ್ಟ ಬಗ್ಗೆ ಆ ಕಡೆ ಕೆರೆ, ಈ ಕಡೆ ಹಳ್ಳ, HD ಕೋಟೆ ತಾರಕ ರಸ್ತೆಯಲ್ಲಿ ಯಮ ಹೆಸರಿನಡಿ ವರದಿ ಪ್ರಸಾರ ಮಾಡಿತ್ತು. ಇಂಡಿಯಾ ಫಸ್ಟ್ ಟಿವಿಯಿಂದ ಎಚ್ಚೆತ್ತ ಆಫೀಸರ್ಸ್. ತಡೆಗೋಡೆ ನಿರ್ಮಾಣಕ್ಕೆ ಕೆರೆ ಏರಿಯಾದಲ್ಲಿ ಕೆಲಸ ಶುರು. ಎಸ್, ಇಂಡಿಯಾ ಫಸ್ಟ್ ಟಿವಿಯಿಂದ ಎಚ್ಚೆತ್ತ ಸರ್ಕಾರ ಇದೀಗ ಕೆರೆ ಏರಿಯಾಗಳ ಮೇಲೆ ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗಿದ್ದು ಕೆಲಸ ಕೂಡ ಆರಂಭ ಮಾಡಿದೆ. ಈಗಾಗಲೇ ಹೆಗ್ಗಡಪುರ ಸಮೀಪ ಕೆರೆ ಏರಿಯಾ ಮೇಲೆ ತಡೆಗೋಡೆ ನಿರ್ಮಾಣದ ಕೆಲಸ ಭರದಿಂದ ಸಾಗ್ತಿದೆ. ಇದಕ್ಕೆ ಸ್ಥಳೀಯರು ಇಂಡಿಯಾ ಫಸ್ಟ್ ಟಿವಿಗೆ ಧನ್ಯವಾದ ಹೇಳಿದರು. ಸರ್, ಇಲ್ಲಿ HD ಕೋಟೆಯಿಂದ 2 ಕಿಲೋಮೀಟ್ರ್ ಹೆಗ್ಗಡಾಪುರ ಅಂತ, ಅಲ್ಲಿ ಹೋಗ್ಬೇಕಾದ್ರೆ ಒಂದು ಅಡ್ಡೋಡಲ್ಲಿ ಕೆರೆ ಇದೆ ಸರ್. ಅದು ಹೆಂಗೆ ಅಂದರೆ 4-5 ಕಡೆ ಊರು ಎಲ್ಲ ಹೋಗೋಂಥ ರೋಡ್ ಅದು. ಅಲ್ಲಿ ಏನಾಗ್ಬಿಟ್ಟೈತೆ, ಕೆರೆ ಪಕ್ಕ ಎಲ್ಲ ದೊಡ್ಡದಾಗಿ ಎಲ್ಲ ಬೆಳ್ಕೊಂಡು ಗುತ್ತಿ ಎಲ್ಲ ಬೆಳ್ಕೊಂಡು ಅದೇನಾಗ್ಬಿಟ್ಟೈತೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ಬಿಟ್ಟೈತೆ ಸರ್. ಅಲ್ಲಿ ಆಕ್ಸಿಡೆಂಟ್ಗಳಾಗ್ಬಿಟ್ಟು ಏನಾಗ್ಬಿಟ್ಟೈತೆ, ಈಗ ಮೊನ್ನೆ ಅಲ್ಲಿ ಸೇತುವೆ ಇಲ್ಲದೇ ಕರೆಕ್ಟಾಗಿ ಅಲ್ಲಿ ಒಂದು ಆಟೋ ಅಪ್ಸೈಡ್ ಆಗಿ ಅದು ಬೇರೆ ಏಟಾಗಿ ಅದು ಹಾಸ್ಪಿಟಲ್ ಇದು ಮಾಡಿದ್ರು. ಸುಮಾರು 15 ವರ್ಷದಿಂದ ಸ್ವಲ್ಪ ಸಖತ್ತು ಇಲ್ಲಿ ಏಟಾಗೋದು ಮಾಡೋದು ಹಿಂಗೆಲ್ಲ ಮಾಡ್ತವ್ರೆ. ಅದಕ್ಕೆ ಅಲ್ಲಿ ಈಗ ತಾರ್ ರೋಡ್ ಆದಮೇಲೆ ಇವಾಗ ಅಡ್ಗೋಡೆ ಹಾಕ್ಬೇಕು ಅಂದ್ಬಿಟ್ಟು ಇದು ಮಾಡಿ ಇವಾಗ ಇದು ಮಾಡ್ತವ್ರೆ. ಏನಾಗ್ಬಿಟ್ಟು ಅಂತ ಸರ್, ಈಗ ಇಂಡಿಯಾ ಫಸ್ಟ್ ನ್ಯೂಸ್ ಅಂದ್ಬಿಟ್ಟು ಅವ್ರು ಬಂದು ಸ್ವಲ್ಪ ತಲೆ ಕೆಡ್ಸ್ಕೊಂಡ್ರು. ಇವಾಗ ಎಲ್ಲ ಅಡ್ಡಗೋಡೆ ಎಲ್ಲ ರೆಡಿ ಮಾಡ್ತಾರೆ ಸರ್. ಇವು ವರದಿ ಮಾಡಿರೋದಕ್ಕೆ ಇಂಡಿಯಾ ಫಸ್ಟ್ ನ್ಯೂಸ್ ಅವರಿಗೆ ಧನ್ಯವಾದಗಳು. 2016-17 ತಡೆಗೋಡೆ ನಿರ್ಮಾಣಕ್ಕೆ ಅನುದಾನ ರಿಲೀಸ್. ರಸ್ತೆ ಡಾಂಬರೀಕರಣವಷ್ಟೇ ಮಾಡಿ ಸುಮ್ಮನಾದ ಕಾಂಟ್ರಾಕ್ಟರ್. ವೀಕ್ಷಕರೇ, ಇನ್ನೊಂದು ವಿಷಯ ನಿಮಗೆ ಹೇಳಬೇಕು. HD ಕೋಟೆ ಟು ತಾರಕ ಮಾರ್ಗ ರಸ್ತೆ ಡಾಂಬರೀಕರಣಕ್ಕೆ 2016-17 ಸಾಲಿನಲ್ಲೇ 3 ಕೋಟಿ ರೂಪಾಯಿ ಅನುದಾನ ರಿಲೀಸ್ ಆಗಿದೆ. ಆದರೆ 3 ಕೋಟಿ ಹಣದಿಂದ ರಸ್ತೆ ಡಾಂಬರೀಕರಣ ಜೊತೆಗೆ ತಡೆಗೋಡೆ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಅಂಥೇಳಿ ಕಾಂಟ್ರಾಕ್ಟರ್ ಕೇವಲ ರಸ್ತೆ ಡಾಂಬರೀಕರಣ ಮಾಡಿ ಕೈ ತೊಳ್ಕೊಂಡು ಬಿಟ್ಟಿದ್ರು. ಹೀಗಾಗಿ ತಡೆಗೋಡೆ ನಿರ್ಮಾಣ ನೆನೆಗುದ್ದಿಗೆ ಬಿದ್ದಿತ್ತು. ಆದರೆ ಯಾವಾಗ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರವಾಯಿತೋ ಅದರಲ್ಲೂ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡ್ತೋ ಎಚ್ಚೆತ್ತ ಸ್ಥಳೀಯ ಶಾಸಕರು ತಡೆಗೋಡೆ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅನುದಾನ. 1 ವಾರದೊಳಗೆ ತಡೆಗೋಡೆ ಕೆಲಸ ಪೂರ್ಣ.
ವೀಕ್ಷಕರೇ, ಇದು ತಡೆಗೋಡೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿರೋದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ನ್ಯಾಷನಲ್ ಹೈವೇಯಿಂದ ತಡೆಗೋಡೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದ್ದು ಇನ್ನೊಂದು ವಾರದಲ್ಲಿ ಕೆಲಸ ಪೂರ್ಣಗೊಳ್ಳಲಿದೆ ಅಂತ ಇಂಜಿನಿಯರ್ ಮಹೇಶ್ ಹೇಳಿದ್ದಾರೆ. ಒಟ್ನಲ್ಲಿ ದಶಕಗಳಿಂದ ವಾಹನ ಸವಾರರು ಎದುರಿಸುತ್ತಿದ್ದ ಸಂಕಷ್ಟಕ್ಕೆ ಮುಕ್ತಿ ಸಿಗುವ ಕಾಲ ಸನ್ನಿಹಿತವಾಗಿದ್ದು ಇನ್ನೊಂದು ವಾರದಲ್ಲಿ ಕೆರೆ ಏರಿಯಾಗಳ ಮೇಲೆ ಕ್ರಾಸ್ ಬ್ಯಾರಿಯರ್ ನೋಡಬಹುದಾಗಿದೆ. ಈ ಮೂಲಕ ಕೆರೆ ಏರಿಯಾಗಳ ಮೇಲೆ ಆಗ್ತಿದ್ದ ಅಪಘಾತಕ್ಕೆ ಬ್ರೇಕ್ ಬೀಳಲಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.